ಹಾಯ್ ಆಲ್, ನಾಮಕರಣಕ್ಕೆ ನಾನು ಹೇಗೆ ರೆಡಿಯಾಗಿದ್ದೆ ಅಂತ ಹೇಳಿ ಕೇಳ್ತಾ ಇದ್ದರೆ, ಯಾವ ರೀತಿ ಮೇಕಪ್ ಮಾಡಿದ್ರಾ ಅಂತ ಹೇಳಿ. ಸೇಮ್ ಲುಕ್ಕನ್ನು ನಾನು ಇವತ್ತು ರೀಕ್ರಿಯೇಟ್ ಮಾಡಲಿಕ್ಕಿದ್ದೇನೆ. ಸೇಮ್ ಡ್ರೆಸ್ಸನ್ನು ಕೂಡ ವೇರ್ ಮಾಡಿದ್ದೇನೆ. ಈ ವಿಂಟರ್ಸಲ್ಲಂತೂ ನಾವು ಹೇಗೆ ಮೇಕಪ್ ಮಾಡಿಕೊಂಡ್ರು ಈ ರೀತಿ ಕೇಕಿ ಆಗಿರೋ ಹಾಗೆ ಅಥವಾ ಕ್ರ್ಯಾಕಿ ಆಗಿರುವಂತಹ ಲುಕ್ಕೇ ಸಿಗುವಂಥದ್ದು. ಬಟ್ ಇದಕ್ಕೆಲ್ಲ ನಾನು ಏನು ಮಾಡಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಹತ್ರ ಇದೆ ನೋಡಿ ಸೊಲ್ಯೂಷನ್. ಸ್ಮೂತ್ ಮೇಕಪ್ಪಿಗಾಗಿ ನಾನು ಯೂಸ್ ಮಾಡಿರುವಂಥದ್ದು ಈ 3 ಫೇಸಸ್ ಕೆನಡಾ ಪ್ರಾಡಕ್ಟ್ಸನ್ನು. ಫಸ್ಟ್ ಸ್ಟೆಪ್ ಆಗಿ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರನ್ನು. ಇದನ್ನು ಬೇಸ್ ಆಗಿ ಫೇಸ್ಗೆ ನಾನು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡಿ ಕೊಡ್ತಾ ಇದ್ದೇನೆ. ಇದರಲ್ಲಿ ಟೀ ಟ್ರೀ ಎಕ್ಸ್ಟ್ರಾಕ್ಟ್ಸ್ ಇದೆ ಹಾಗೂ 12 hours ಲಾಂಗ್ ಸ್ಟೇ ಕೂಡ ಇದೆ. ಹಾಗಾಗಿ ಈ ರೀತಿ ಒಂದು ಜಸ್ಟ್ ಒಂದು ಶಿಮರಿ ಲುಕ್ ಕೂಡ ಸಿಗ್ತದೆ. ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ 3-in-1 ಹೈಡ್ರಾ ಮ್ಯಾಟ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಫೌಂಡೇಶನ್, ಮಾಯ್ಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಇರೋದ್ರಿಂದ ಬೇರೆ ಬೇರೆ ನೀವು ಯೂಸ್ ಮಾಡಬೇಕಂತ ಇಲ್ಲ. ಹಾಗೂ ಚೆನ್ನಾಗಿ ಬ್ಲೆಂಡ್ ಕೂಡ ಆಗ್ತದೆ. ನೋಡ್ಬೋದು ಇವಾಗ ಫುಲ್ ಸ್ಮೂತಾದ ಮ್ಯಾಟ್ ಫಿನಿಶ್ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಆಗಿ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಫೇಸಸ್ ಕೆನಡಾ ಅವರ ಕಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್. ಇದು ಕೋಕೋ ಕ್ರಶ್ ಅನ್ನುವಂತಹ ಶೇಡ್. ತುಂಬಾ ಲೈಟ್ ವೆಯ್ಟ್ ಆಗಿದ್ದು ಲಿಪ್ಸ್ ಮೇಲೆ ಕಂಫರ್ಟೇಬಲ್ ಅಂತ ಹೇಳಿ ಅನ್ನಿಸ್ತದೆ. ಹಾಗೂ ಟ್ರಾನ್ಸ್ಫರ್ ಪ್ರೂಫ್ ಕೂಡ ಆಗಿದೆ. ಮತ್ತು ಇದರ ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಇದು $299 ಅವೈಲೇಬಲ್ ಇರುವಂಥದ್ದು. ಇದನ್ನೇ ನಾನು ಸ್ವಲ್ಪ ಚೀಕ್ಸಿಗೆ ಕೂಡ ಹಾಕ್ಕೊಂಡು ಬ್ಲಷ್ ರೀತಿಯಲ್ಲಿ ಯೂಸ್ ಮಾಡಿದ್ದೇನೆ. ಹಾಗೂ ಐ ಶ್ಯಾಡೋ ಆಗಿ ಕೂಡ ಇದನ್ನು ಬಳಸ್ಕೊಳ್ತಾ ಇದ್ದೇನೆ. ಈಗ ಒಂದು ಫೈನಲ್ ಸ್ಟೆಪ್ ಅಂತ ಹೇಳಿದರೆ ಈ ಮೇಕಪ್ ಫಿಕ್ಸರ್ ಏನಿದೆ ಫಸ್ಟಲ್ಲಿ ನಾನು ಅಪ್ಲೈ ಮಾಡ್ಕೊಂಡಂಥದ್ದು. ಸೊ ಸೇಮ್ ಆ ಒಂದು ಸ್ಪ್ರೇಯನ್ನು ನಾನು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡಿಕೊಂಡು ಈ ಮೇಕಪ್ಪನ್ನು ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಮೇಕಪ್ ಫಿಕ್ಸರನ್ನು ಬಳಸೋದ್ರಿಂದ ಮೇಕಪ್ 12 hours ಅಷ್ಟು ಲಾಂಗ್ ಸ್ಟೇ ಕೂಡ ಸಿಗ್ತದೆ. ಹಾಗೆ ಇಲ್ಲಿ ನಾನು ನನ್ನ ಉಳಿದ ಆಕ್ಸೆಸರೀಸನ್ನೆಲ್ಲ ಹಾಕ್ಕೊಂಡು ಹೊರಟಿದ್ದೇನೆ. ಈಗ ಒಂದು ಟೆಸ್ಟ್ ಮಾಡಿ ನೋಡುವ ವಾಟರ್ ಪ್ರೂಫ್ ಇದೆಯಾ ಇಲ್ವಾ ಅಂತ ಹೇಳಿ. ನಾನಿಲ್ಲಿ ಮೇಕಪ್ ಮಾಡ್ಕೊಂಡ ನಂತರ ಫೇಸನ್ನು ವೆಟ್ ಮಾಡ್ಕೊಂಡಿದ್ದೇನೆ. ಹಾಗೂ ಟಿಶ್ಯೂ ಪೇಪರನ್ನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡ್ಬೋದು ನೀವು, ಸ್ವಲ್ಪ ಕೂಡ ಮೇಕಪ್ ಟಿಶ್ಯೂ ಪೇಪರಲ್ಲಿ ಟ್ರಾನ್ಸ್ಫರ್ ಆಗಲಿಲ್ಲ. ಲಿಪ್ಸ್ಟಿಕ್ ಕೂಡ ಟ್ರಾನ್ಸ್ಫರ್ ಪ್ರೂಫ್ ಆಗಿದೆ. ನಾಮಕರಣದ ಮೇಕಪ್ ಲುಕ್ಕನ್ನು ರೀಕ್ರಿಯೇಟ್ ಮಾಡಿ ಆಗಿದೆ. ನನ್ನ ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ ನೀವು ನೋಡ್ಬೋದು. ಈ ಒಂದು ಪ್ರಾಡಕ್ಟ್ಸ್ನ ನಾನು ಟ್ಯಾಗ್ ಮಾಡಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ಫೇವ್ರೆಟ್ ಬ್ಯೂಟಿ ವೆಬ್ಸೈಟ್ಸ್ ಆಗಿರುವಂತಹ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೂ ಪರ್ಪಲಲ್ಲಿ ಕೂಡ ಅವೈಲೇಬಲ್ ಇದೆ. ಬಾಯ್.